ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಊಹೆಗೂ ನಿಲುಕದ್ದಾಗಿದೆ. ಒಮ್ಮೆ ಡಿಕೆ ಶಿವಕುಮಾರ್ ಬಣ, ಮತ್ತೊಮ್ಮೆ ಸಿದ್ದರಾಮಯ್ಯ ಬಣ, ಹೀಗೆ ಒಬ್ರಲ್ಲ ಒಬ್ರು ಕುರ್ಚಿ ಚರ್ಚೆಗೆ ನಾಂದಿ ಹಾಡ್ತಾನೆ ಇರ್ತಾರೆ. ಸಿದ್ದರಾಮಯ್ಯ ಮತ್ತೆ ಅಹಿಂದ ಅಸ್ತ್ರ ಪ್ರಯೋಗ ಮಾಡಿದ್ರೆ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳು ಹೊಸ ಚರ್ಚೆಯನ್ನ ಹುಟ್ಟು ಹಾಕಿವೆ. ಈ ಮಧ್ಯೆ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಚರ್ಚೆಯೊಂದು ನಡೆದಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತಲೇ ಶುರುವಾಗಿದ್ದ ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸಿಎಂ, ಡಿಸಿಎಂ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ಒಂದು ಹಂತಕ್ಕೆ ಎಲ್ಲವೂ ಶಾಂತವಾಗಿದೆ. ಆದರೂ ಹೈಕಮಾಂಡ್ನ ಸಂಧಾನ ಅಥವಾ ಸಂದೇಶಕ್ಕಾಗಿ ಇಬ್ಬರೂ ನಾಯಕರ ಆಪ್ತರು, ಅಷ್ಟೇ ಅಲ್ಲ ಕಾರ್ಯಕರ್ತರೂ ಕೂಡ ಕಾದು ಕೂತಿದ್ದಾರೆ. ಕುರ್ಚಿ ಕಚ್ಚಾಟಕ್ಕೆ ಹೈ ಮುಲಾಮು, ಸಿಎಂ ಡಿಸಿಎಂ ಮಧ್ಯೆ ಹೈ ಸಂಧಾನ ಸೂತ್ರ. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದೇ ದಿನ ಬಾಕಿ. ಸುಭದ್ರ ಸರ್ಕಾರವಿದ್ದರೂ ಕೂಡ ಸಿಎಂ ಸ್ಥಾನದ ಅಭದ್ರತೆ ವಿಚಾರವೇ ಪ್ರತಿಪಕ್ಷಗಳ ಕೈಗೆ ಸಿಕ್ಕಿರೋ ಅಸ್ತ್ರಗಳು. ಪ್ರತಿಪಕ್ಷಗಳಿಗೆ ತಾವಾಗೇ ಆಹಾರ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು. ಹೀಗಾಗಿ ಎಲ್ಲದಕ್ಕೂ ಪೂರ್ಣ ವಿರಾಮ ಇಡಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಇಡೀ ಗದ್ದಲ, ಕಚ್ಚಾಟ, ಎಲ್ಲರ ಅಭಿಪ್ರಾಯಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವಿವರಣೆ ನೀಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ಮನೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ರಾಜ್ಯಕ್ಕಾಗಮಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಖರ್ಗೆ. ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆಯಿಂದ ಮಾಹಿತಿ ಪಡೆದಿದ್ದಾರೆ ರಾಹುಲ್ ಗಾಂಧಿ. ಮೊನ್ನೆ ಸಿಎಂ ಮಂಗಳೂರಿನಲ್ಲಿ ಮೀನೂಟ ಮಾಡಿಕೊಂಡು ಕೆಸಿ ವೇಣುಗೋಪಾಲ್ಗೂ ಎಲ್ಲಾ ವಿಚಾರ ಮುಟ್ಟಿಸಿದ್ದಾರೆ. ಈಗ ಅದೆಲ್ಲವನ್ನ ಪರಿಶೀಲಿಸಿ ಮುಂದಿನ ಚುನಾವಣೆ ಗಮನದಲ್ಲಿಟ್ಟು ನಾಯಕರು ಚರ್ಚಿಸಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಸಂದೇಶ ರವಾನಿಸುವ ಸಾಧ್ಯತೆಗಳಿವೆ. ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ, ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಜಿಬಿಎ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ಗೆಲ್ಲೋ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಕಾಂಗ್ರೆಸ್ ಮೂಲಗಳು ಹೇಳಿವೆ. ಹೀಗೆಲ್ಲ ಪವರ್ ಶೇರಿಂಗ್ ಗದ್ದಲದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಟ್ಟಾಗಿ ಕಾಣಿಸಿಕೊಂಡರು. ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಮೂವರು ನಾಯಕರು ಭಾಗಿಯಾಗಿದ್ದರು. ಸಿಎಂ ಗಾದಿಗೇರಲು ಶತಪ್ರಯತ್ನ ಮಾಡುತ್ತಿರುವ ಡಿಸಿಎಂ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೇ ಸುತ್ತುತ್ತಿದ್ದರು. ಖರ್ಗೆ ದೆಹಲಿಗೆ ಹೋಗುವಾಗಲೂ ಒಟ್ಟಿಗೆ ತೆರಳಿದ್ದರು ಡಿಕೆಶಿ. ಸಿಎಂ ಸಿದ್ದುಗೆ 5 ಅಹಿಂದ ಲೀಡರ್ಸ್ ಬಲ. ಸಮುದಾಯದ ಬಲದಿಂದಲೇ ಸಿದ್ದು ಬಲಗೊಳ್ಳುತ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ 5 ಅಹಿಂದ ನಾಯಕರು. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬಿಕೆ ಹರಿಪ್ರಸಾದ್, ಜಮೀರ್ ಅಹಮದ್ ಖಾನ್ ಹಾಗೂ ಕೆಎನ್ ರಾಜಣ್ಣ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಸಿಎಂ ಪರ ಬ್ಯಾಟಿಂಗ್ ಮಾಡೋದು, ಗೌಪ್ಯ ಸಭೆಗಳನ್ನ ಮಾಡೋದು, ದೆಹಲಿ ಯಾತ್ರೆ, ಹೀಗೆ ಸಿದ್ದರಾಮಯ್ಯ ಪರವಾಗಿ ನಿಂತು ಎಲ್ಲಾ ಲಾಬಿ ಮಾಡುತ್ತಿದ್ದಾರೆ. ಇದರೊಟ್ಟಿಗೆ ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ ಸಚಿವರುಗಳು. ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾದ್ರೆ ಹಳ್ಳಿಗಳಲ್ಲಿ ಜನಾಂದೋಲನಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಅಹಿಂದ ಅಲ್ವಾ? ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ, ಹೊಸದಲ್ಲ. ಅಹಿಂದ ಕಾರ್ಯಕ್ರಮ, ಶ್ರೇಷ್ಠ ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ.
ಸ್ವಾತಂತ್ರ್ಯದ ಭಾಗ ಅಷ್ಟೇ ಪಾರ್ಟ್. ಚಿಂತನೆ ಇದೆಯಾ? ಇಲ್ಲ ಸಮಾವೇಶ ಇಲ್ಲ, ಜನವರಿಯಲ್ಲಿ ಮಾಡ್ತೀನಿ. ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ ಅದು. ಈ ಮಧ್ಯೆ ಹಾಸನದಲ್ಲಿ ನಡೆದ ಸರ್ಕಾರದ ವಿವಿಧ ಯೋಜನೆಗಳ ಸಮರ್ಪಣಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದ್ದು, ನಾನು ಮಾತು ಕೊಡಲ್ಲ, ಕೊಟ್ರೆ ಮರೆಯೋದಿಲ್ಲ ಎಂದು ಕುರ್ಚಿ ಕಿತ್ತಾಟದ ನಡುವೆಯೇ ಮಾರ್ಮಿಕವಾಗಿ ನುಡಿದರು. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ರಾಜಕೀಯಕ್ಕೋಸ್ಕರ ಅದನ್ನು ಹೇಳಕ್ಕಾಗಲ್ಲ. ಇದೇ ವೇದಿಕೆಯಲ್ಲೇ ಮಾತನಾಡಿದ ಡಿಕೆಶಿ ಕೂಡ ಮಾರ್ಮಿಕವಾಗೇ ಮಾತನಾಡಿದ್ರು. ಬದುಕು ಶಾಶ್ವತ ಅಲ್ಲ, ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಎಂದರು. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಡಿಕೆಶಿ ಸಿಎಂ ಆದ್ರೆ ಮಂತ್ರಿ ಆಗೋದಿಲ್ಲ. ಕೆಎನ್ ರಾಜಣ್ಣ ಹೊಸ ವರಸೆ, ತಂಗಡಿಗಿಗೂ ಬಿಸಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮತ್ತೊಂದು ಹೊಸ ಚರ್ಚೆ ಕಾಂಗ್ರೆಸ್ನೊಳಗೆ ಶುರುವಾಗಿದೆ. ಒಂದು ವೇಳೆ ಡಿಕೆಶಿ ಸಿಎಂ ಆದ್ರೆ ನಾನು ಡಿಕೆ ಸಂಪುಟ ಸೇರೋದಿಲ್ಲ ಅಂತ ಮತ್ತೊಮ್ಮೆ ಕೆಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಶಿವರಾಜ ತಂಗಡಗಿ ಸುತ್ತಲೂ ಇದೀಗ ಅದೇ ವಿವಾದ ಸುಟ್ಕೊಂಡಿದೆ. ಬಿಜೆಪಿ ಆರೋಪಗಳಿಗೆಲ್ಲ ಉತ್ತರ ಕೊಡಲ್ಲ ಅಂದಿದ್ದಾರೆ ತಂಗಡಗಿ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಬಿಜೆಪಿಯವರಿಗೆ ಕೆಲಸ ಇಲ್ಲ. ಈಗ ನಿಮಗೆ ನೋಡ್ರಿ, ಅವ್ರು ನವಂಬರ್ ಕ್ರಾಂತಿ ಅಂದರು, ಈಗ ಜನವರಿ ಕ್ರಾಂತಿ ಅಂತಾರೆ. ಜನವರಿ ಆದಮೇಲೆ ನಂತರ ಬಜೆಟ್ ಆದಮೇಲೆ ಕ್ರಾಂತಿ ಅಂತಾರೆ. ಅವ್ರಿಗೇನೈತಿ ಕೆಲಸ? ಅವ್ರಿಗೆ ಕೆಲಸ ಇಲ್ಲ. ಅವರಿಗೆ ಮತ್ತು ಇನ್ನೊಂದು, ಅವ್ರ ಗೊಂದಲನೇ ಸಾಕಷ್ಟು ಅದ. ಅವರು ಅರ್ಧ ಮಂದಿ ಇವರ ಅಧ್ಯಕ್ಷ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ. ಹಿಂಗಿದ್ದಾಗ ಅವ್ರ ಗೊಂದಲಾಗಿದ್ದಂತ ನಮಗೇನು ಅವರು ಪಾಠ ಹೇಳಕ್ಕೆ ಸಾಧ್ಯತೆ ಐತೆ? ಮತ್ತು ನಮಗೆ ಯಾವ ಮಕ್ಕ ಇಟ್ಕೊಂಡು ನಮಗೆ ಸಲಹೆ ಕೊಡೋಕ್ಕೆ ಸಾಧ್ಯತೆ ಐತೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಮೇಲ್ನೋಟಕ್ಕೆ ಶಮನವಾದಂತೆ ಕಂಡ್ರೂ ಒಳಗೆ ಬೂದಿ ಮುಚ್ಚಿದ ಕೆಂಡದಂತಿರೋದಂತೂ ಸತ್ಯ. ಇದು ಮುಂದೆ ಯಾವ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.